ಇವಾಗ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಯಾರೇ ಈ ರೀತಿ ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಕೊಂಡ್ರು ಅದನ್ನ ಸರ್ಕಾರ ತೆರವು ಮಾಡಿದ್ರೆ ಅವರಿಗೆ ಇದೇ ತರ ಮುತುವರ್ಜಿಯಿಂದ ಎಐಸಿಸಿನೂ ಎಂಟ್ರಿಯಾಗಿ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸೋ ಕೆಲಸನ ಸರ್ಕಾರ ಮಾಡುತ್ತಾ? ಸರ್ಕಾರ ಕಾಂಗ್ರೆಸ್ ಪಕ್ಷದ್ದೇ ಇರಬಹುದು, ಆದ್ರೆ ಕರ್ನಾಟಕ ಸರ್ಕಾರ ಜನಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಜನಗಳ ಸರ್ಕಾರ ಅಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸೊ ಇಷ್ಟೊಂದು ಮುತುವರ್ಜಿ ಯಾಕೆ ಅಂತ ಅನ್ಸುತ್ತೆ. ಈಗ ಪರ್ಯಾಯ ವ್ಯವಸ್ಥೆಗೆ ಮೀಟಿಂಗ್ ಕರೀತಾ ಇದ್ದಾರಂತೆ ಸಿಎಂ ಅವರು. ಏನೆಲ್ಲ ನಡೀತಾ ಇದೆ ನಾಗೇಂದ್ರ ಬಾಬು ಈ ಕೋಗಿಲು ಕ್ರಾಸ್ ಅಕ್ರಮ ತೆರವು ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ನೋಡಿ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಬಂದು ನಾನು ಗಮನಿಸಿದಾಗ ಒಂದು ಸರ್ಕಾರ ಹೇಳ್ತಾ ಇದೆ ಮಾನವೀಯ ದೃಷ್ಟಿಯಿಂದ ಇವ್ರಿಗೆಲ್ರಿಗೂ ಕೂಡ ಒಂದು ನೆಲೆಯನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ. ಹಾಗಾಗಿ ಈಗ ರಿಪಬ್ಲಿಕನ್ಗೆ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಬಯಪನಹಳ್ಳಿ ಬಳಿ ಒಂದು ಜಾಗವನ್ನ ಗುರುತಿಸಲಾಗಿದೆ. ಒಂದು ಆ ಜಾಗದಲ್ಲಿ ಅಥವಾ ಇದೇ ಈ ಒಂದು ಗುಡ್ಡದ ಪಕ್ಕದಲ್ಲೇ ಒಂದು ಮೈದಾನ ಇದೆ, ಅಲ್ಲಿ ಒಂದು ಜಾಗವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಈಗ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಂದ್ರೆ ಹತ್ರ 11 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತೊಂದು ಮಹತ್ವದ ಮೀಟಿಂಗ್ ಕೂಡ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ಎಲ್ಲಾ ರೀತಿಯಾದಂತಹ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಶ್ರೀಲಕ್ಷ್ಮಿ, ನೋಡಿ, ಈಗ ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಬಂದು ಗಮನಿಸಿದಾಗ ಯಾವ ರೀತಿಯಾಗಿ ಮನೆ ಮಕ್ಕಳು ಎಲ್ಲರೂ ಕೂಡ ಒಂದು ಟಾರ್ಪಲ್ಗಳನ್ನ ಹಾಕೊಂಡು ಇಲ್ಲಿ ಸದ್ಯಕ್ಕೆ ಕಳೆದ 9 ದಿನಗಳಿಂದ ಈ ಒಂದು ಜಾಗದಿಂದ ಖಾಲಿ ಮಾಡದೆ ಇಲ್ಲೇ ಒಂದು ಜೀವನವನ್ನ ಸಾಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಸರ್ಕಾರಿ ಜಾಗ, ಹಾಗಾಗಿ ಇವರಿಗೆ ಈ ಹಿಂದೆನೆ ನೋಟಿಸ್ ಅನ್ನ ಕೊಟ್ಟು ಇಲ್ಲಿಂದ ಹೋಗ್ಬೇಕು ಅಂತ ಹೇಳಿ ತಿಳಿಸಲಾಗಿತ್ತು, ಆದ್ರೂ ಕೂಡ ಹೋಗಿರ್ಲಿಲ್ಲ. ಹಾಗಾಗಿ ಒತ್ತುವರಿ ತೆರವನ್ನ ಕೂಡ ಮಾಡಲಾಗಿತ್ತು. ಅಂದ್ರೆ ಈ ಎಲ್ಲಾ ಬಿಲ್ಡಿಂಗ್ ಗಳನ್ನ ಕೂಡ ಅಂದ್ರೆ ಇಲ್ಲಿ ಅವರು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಮನೆಗಳನ್ನ ಎಲ್ಲವನ್ನೂ ಕೂಡ ನೆಲಸಮಗೊಳಿಸಲಾಗಿದೆ. ಅಂದ್ರೆ ಇಲ್ಲೆಲ್ಲರ ಅವರ ಓಲೈಕೆಗೆ ಒಂದು ರೀತಿಯಲ್ಲಿ ಮಾನವೀಯ ನೆಲೆಯಲ್ಲಿ ಒಂದು ಬೇರೆ ಕಡೆ ಒಂದು ನಿವೇಶನವನ್ನ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತದೆ. ಶ್ರೀಲಕ್ಷ್ಮಿ, ಈಗಿರುವಂತಹ ಪ್ರಶ್ನೆ ಪ್ರಮುಖವಾಗಿ ಸರ್ಕಾರ ಇಲ್ಲಿ ಈಗ ಮಾನವೀಯ ದೃಷ್ಟಿಯಿಂದ ಬೇರೆ ಕಡೆ ಒಂದು ನಿವಾಸಗಳನ್ನ ಅಂದ್ರೆ ಒಂದು ನೆಲೆಯನ್ನ ಕಂಡುಕೊಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದಾದ್ರೆ, ಇವತ್ತು ಇದೇ ರೀತಿ ಅನೇಕ ಕಡೆ ಈ ಹಿಂದೆ ಕೂಡ ಸರ್ಕಾರಿ ಜಾಗದಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆದ್ರೂ ಕೂಡ ಆಗ ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಇವರು ತೆರವನ್ನ ಮಾಡಿದ್ರ ಅನ್ನುವ ಅಂದ್ರೆ ಅವ್ರಿಗೂ ಕೂಡ ಒಂದು ನೆಲೆಯನ್ನ ಕೊಡುವಂತ ಕೆಲಸವನ್ನ ಮಾಡಿತ್ತ. ಶ್ರೀಲಕ್ಷ್ಮಿ, ಇನ್ನು ಮತ್ತೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಕೆಜಿಹಳ್ಳಿ ಬಳಿ ರೈಲ್ವೆ ಟ್ರ್ಯಾಕ್ ನ ಪಕ್ಕದಲ್ಲೇ ಇದ್ದಂತಹ ಒಂದಷ್ಟು ಅಲ್ಲಿನ ನಿವಾಸಗಳನ್ನ ಅಲ್ಲೂ ಕೂಡ ತೆರವುಗೊಳಿಸಲಾಗಿತ್ತು. ಇವತ್ತಿಗೂ ಕೂಡ ಅವರಲ್ಲಿ ಒಂದು ಟೆಂಟ್ ಅನ್ನ ಹಾಕೊಂಡು ಕೂತಿದ್ದಾರೆ, ಅಲ್ಲಿ ಯಾರು ಕೂಡ ಹೋಗಿಲ್ಲ. ಇಲ್ಲಿರುವಂತಹ ಮಾನವೀಯತೆ ಅನ್ನುವ ತೋರಿಸುವಂತ ಸರ್ಕಾರ ಅಲ್ಲಿ ಆ ಭಾಗದಲ್ಲಿರುವಂತಹ ಜನರಿಗೆ ಯಾಕೆ ಮಾನವೀಯತೆಯನ್ನ ತೋರಿಸ್ತಾ ಇಲ್ಲ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ನೋಡಿ, ಈಗ ವಸತಿ ಇಲಾಖೆಯಿಂದ ಕೆಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಅದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಆಲ್ರೆಡಿ ಇಲ್ಲಿ ಇರುವಂತವರನ್ನ ಅವರ ಬಳಿ ಏನೆಲ್ಲ ದಾಖಲೆಗಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಅದರ ಬಗ್ಗೆ ನಾನು ದೃಶ್ಯಗಳು ಕೂಡ ತೋರಿಸ್ತಾ ನೋಡಿ. ಇಲ್ಲಿ ತರಕಾರಿನ ತಂದಿಟ್ಕೊಂಡು ಒಂದು ಟೆಂಟ್ ನ ಕೆಳಗಡೆ ಇಲ್ಲಿ ಅವರು ಅಡಿಗೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ವಸತಿ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಬಂದು ಇಲ್ಲಿರುವಂತ ನಿವಾಸಿಗಳಿಂದ ಏನೆಲ್ಲ ದಾಖಲೆಗಳಿದೆ ಅವರ ಹತ್ರ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮತ್ತೊಂದು ವಿಚಾರ ಅಂತ ಶ್ರೀಲಕ್ಷ್ಮಿ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ತಹಶೀಲ್ದಾರ್ ಒಬ್ರು ಇಲ್ಲಿ ಬಂದು ಒಂದಷ್ಟು ಪರಿಶೀಲನೆ ಮಾಡಿದಾಗ ಕೆಲವರು ಇಲ್ಲಿನ ಜಾಗಗಳನ್ನ ಮಾರಾಟ ಮಾಡಿದ್ರು ಅನ್ನೋದು ಒಂದು ತನಿಖೆ ಅಂದ್ರೆ ಅವರು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಅದೇ ಕಾರಣಕ್ಕಾಗಿ ಅವರು ರಿಪೋರ್ಟ್ ಅನ್ನ ಕೂಡ ಜಿಬಿಐಗೆ ಕೊಟ್ಟಿದ್ರು. ಅದಾದ ಬಳಿಕ ಇಲ್ಲಿ ಇರುವಂತಹ ಜಾಗವನ್ನ ಅಂದ್ರೆ ತೆರವು ಮಾಡಬೇಕು ಅಂತ ಹೇಳಿ ಸರ್ಕಾರವೇ ಸೂಚನೆ ಕೊಟ್ಟಿತ್ತು. ನೋಡಿ, ಈಗ ಅಲ್ಲಿ ನಾವು ಗಮನಿಸ್ತಾ ಇದೀವಿ, ವಸತಿ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬಂದು ಅವರ ಬಳಿ ಇರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಎಲ್ಲವನ್ನೂ ಕೂಡ ನೋಟ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಅಂದ್ರೆ ಅವರ ಬಳಿ ಏನೆಲ್ಲ ದಾಖಲೆಗಳಿದೆ ಅನ್ನೋದ್ರ ಬಗ್ಗೆ ವಸತಿ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಪರಿಶೀಲನೆ ಕೂಡ ಮಾಡ್ತಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿ ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ಗೆ ವರದಿಯನ್ನ ಕೊಡುವ ಸಲುವಾಗಿ ಇಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಬಳಿ ಏನೆಲ್ಲ ದಾಖಲೆಗಳು ಇದೆ ಅನ್ನೋದನ್ನ ಆ ದಾಖಲೆಗಳನ್ನ ಕೂಡ ಗಮನಿಸಿ ಅದನ್ನ ಆ ಒಂದು ಫೋಟೋ ಸಮೇತವಾಗಿ ನಾವು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅಂದ್ರೆ ಮೇಡಮ್, ಈ ಸ್ಲೇಟ್ ಅಲ್ಲಿ ಏನಕ್ಕೆ ಬರುತ್ತಿರೋದು ನಂಬರ್ ಅವರು ಲಿಸ್ಟ್ ಅಲ್ಲಿ ನೋಡಿ
ಅದು ಫೋಟೋ ತಕೊಂಡವ್ರದ್ದು ಇದು ಮಾಡ್ಕೊಳಕ್ಕೆ ಬರೀ ಅಫಿಷಿಯಲ್ಸ್ ಕೇಳಿದಾರೆ ನಮ್ಮ ಹತ್ರ. ಕೌಂಟಿಂಗ್ ಬೇಕಲ್ವಾ ಎಷ್ಟು ಮನೆಗಳು ಅಂತ, ಅದು ಅವ್ರಿಗೆ. ಎಲ್ಲಾ ಮನೆಗಳಿಗೂ ಈ ತರ ಸ್ಲೇಟ್ ಎಷ್ಟು? ಓಕೆ, ಅಂದ್ರೆ ಶ್ರೀಲಕ್ಷ್ಮಿ ನೋಡಿ, ಇಲ್ಲಿರೋರು ದಾಖಲೆಗಳನ್ನ ತೋರಿಸಿದ್ರೆ ತೋರಿಸಿ ನೋಡಿ. ಇವ್ರ ಹತ್ರ ಎಲೆಕ್ಷನ್ ಕಮಿಷನ್ ವೋಟರ್ ಐಡಿ ಇದೆ ಶ್ರೀಲಕ್ಷ್ಮಿ, ವೋಟರ್ ಐಡಿ ಇದೆ. ಇದರಲ್ಲಿ ಕನ್ನಡದಲ್ಲಿ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಕಡೆ ಅವರ ಅಡ್ರೆಸ್ ಅಲ್ಲಿರುವಂತಹ ಆಧಾರ್ ಕಾರ್ಡ್ ಅನ್ನ ಕೂಡ ಗಮನಿಸ್ತಾ ಇದೀವಿ. ಯಲಹಂಕ, ಬೆಂಗಳೂರು ಉತ್ತರ, ಕೋಗಿಲು ಲೇಔಟ್ ಅನ್ನೋದನ್ನ ಒಂದು ಕಡೆ ವೋಟರ್ ಐಡಿ ಇದೆ ಅವ್ರ ಹತ್ರ, ಜೊತೆಗೆ ಅವ್ರ ಹತ್ರ ಆಧಾರ್ ಕಾರ್ಡ್ ಕೂಡ ಇದೆ. ಅದನ್ನು ಕೂಡ ಇವರು ಅಧಿಕಾರಿಗಳಿಗೆ ಕೊಟ್ಟಿದ್ರ. ಎಲ್ಲರೂ ಕನ್ನಡ ಬರುತ್ತಾ? ಬರ್ತದೆ. ಇಲ್ಲಿಯವರು ನೀವು? ನಾನು ಇಲ್ಲಿಯವ್ರನ್ನೇ. ಇಲ್ಲಿಯವರನ್ನ? ಯಾವ ಊರಿಂದ ಬಂದಿರೋದು? ನಾನು ಬಿಹಾರ್ಲಿಂದ ಬಂದಿದ್ದೀನಿ. ಸೆಟಲ್ಮೆಂಟ್ ಆಗಿದ್ದೀನಿ. ಬಹಳ ವರ್ಷ ಆಯ್ತು, ಒಂದು 20 ವರ್ಷ ಮೇಲೆ ಆಗಿದೆ ಸರ್. 20 ವರ್ಷ ಮೇಲೆ. ನಿಮ್ಮ ಹೆಸರು? ನಾನು ಮೆಹದಿ ಹುಸೇನ್. ಹೌದು. ಎಷ್ಟು ವರ್ಷ ನೀವು ಇಲ್ಲಿ ಸ್ಟೇ ಆಗಿದ್ರಿ? ಇಲ್ಲಿಗೆ ಆಗಿದೆ ಒಂದು 10 ವರ್ಷ ಹಿಂದೆ ಮುಂದೆ ಸ್ವಲ್ಪ ಆಗಿದೆ. ಹೌದು ಹೌದು. ಇದೆಲ್ಲ ಯಾವಾಗ ಮಾಡಿಸ್ಕೊಂಡ್ರೆ ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲ? ಜಾಸ್ತಿ ದಿನ ಆಯ್ತು ಸರ್, ಜಾಸ್ತಿ ದಿನ ಆಯ್ತು. ಆಯ್ತು. ಈಗ ಅಧಿಕಾರಿಗಳು ಏನೇನು ಕೇಳಿದ್ರು? ನನ್ಗೆ ಏನು ಇವಾಗ ಕೇಳಿಲ್ಲ ಸರ್. ಹೌದು, ಏನ್ ಹೇಳಿಲ್ಲ. ಇದು ಅಂದ್ರೆ ವರ್ಗಾವಣೆ ಪ್ರಮಾಣ ಪತ್ರ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಏನು? ಅದು ದೊಡ್ಡ ನರ್ಸ್ ಓದಿದ್ದೇನೆ. ಹೌದು. ನಿಮ್ಗೆ ಯಾರು ಕನ್ನಡ ಬರೋದಿಲ್ಲ? ಎಲ್ಲ ಎಷ್ಟು ದಿವಸ ಆಯ್ತು ಇವರೆಲ್ಲ ಬಂದು ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದು ಸೆಟ್ಲ್ ಆಗಿ? ಇಲ್ಲಿನೇ ಎಲ್ಲ 20 ವರ್ಷ ಇಲ್ಲಿನೇ, ಇದೇ ಏರಿಯಾಕೆನೆ. ಬಟ್ ಇದು ವೋಟರ್ ಐಡಿ ರೀಸೆಂಟ್ ಆಗಿ ಆಗಿರೋ ತರ ಕಾಣಿಸ್ತಾ ಇದೆ. ಇಲ್ಲ, ಅಲ್ಲಿ ಸ್ವಲ್ಪ ಇದು ಮಿಸ್ಟೇಕ್ ಆಗಿದೆ, ಅದು ಮಾಡಿರೋದು. ಮಿಸ್ಟೇಕ್ ಆಗಿತ್ತು. ಹೌದು. ಮತ್ತೆ ಮುಂಚೆ ವೋಟರ್ ಐಡಿ ಹಿಂಗ್ ಕೊಡ್ತಿರ್ಲಿಲ್ಲ, ಉದ್ದುದ ಕೊಡೋರು. ಈಗ ಈ ತರ ATM ಕಾರ್ಡ್ ಕಡ್ದು ಅಲ್ಲದು ಇದೆಯಾ? ಪಾನ್ ಕಾರ್ಡ್ ಆಗಿದೆ. ಪಾನ್ ಕಾರ್ಡ್ ಯಾವಾಗ ಮಾಡಿಸಿದ್ದು? ನೋಡಿ ಸರ್, ಇವಾಗ ಅಲ್ಲಿ ಡೇಟ್ ಇರ್ಬೋದು, ಅಲ್ಲಿಲ್ಲ. ಅಲ್ಲ, ಯಾವಾಗ ಮಾಡಿಸಿದ್ದು ಅಂತ ನಿಮ್ಗೆ ಗೊತ್ತಿರ್ತಲ್ಲ? ಇದು ಇಲ್ಲ, ಅಭ್ಯಾಸ ಇಲ್ಲ ಸರ್, ಯಾವಾಗ ಮಾಡಿದ್ದು ಸರ್. ಮಾತಾಡ್ತಾವ್ರಲ್ಲ ಅವರು, ಕನ್ನಡದಲ್ಲೇ ಮಾತಾಡ್ತಾವ್ರೆ. ಬಿಹಾರದವ್ರು ಅಂತ ನೋಡಿ, ಎಷ್ಟು ಜನ ಕನ್ನಡ ಮಾತಾಡ್ತಾವ್ರ ಅವರು. ಜಾಸ್ತಿ ದಿನ ಆಯ್ತು ಸರ್. ಇಲ್ಲಿ ಬೆಂಗಳೂರಿನಿಂದ 89 ಇಂದ ನಾನು ಸೆಟಲ್ಮೆಂಟ್ ಆಗಿದೆ ಸರ್. ಇವಾಗ ಅವಾಗ ನನ್ನ ಮದುವೆನೇ ಆಗಿಲ್ಲ, ಅವಾಗಿಂದ ಇಲ್ಲಿ ಸೆಟಲ್ ಆಗಿ. ಏನ್ ಹೇಳ್ತಾವ್ರ ಅಧಿಕಾರಿಗಳು ಬಂದಿದ್ರಲ್ಲ? ಇಲ್ಲ, ನನ್ಗೆ ಏನು ಹೇಳಿಲ್ಲ. ಈಗ ಡಾಕ್ಯುಮೆಂಟ್ ಫೋಟೋ ತಗೊಂಡ್ರಲ್ಲ, ಏನಕ್ಕೆ ತಗೊಂಡ್ರು? ಅವ್ರು ಏನ್ ಮಾಡ್ತಾನೆ, ಮೊನ್ನೆ ಕೊಡ್ತೇನೆ ಅಂತ. ಎಲ್ಲಿ ಕೊಡ್ತಾರಂತೆ? ಅವ್ರು ನನ್ಗೆ ಗೊತ್ತಿಲ್ಲ. ಯಾವಾಗ ಕೊಡ್ತಾರಂತೆ? ಗೊತ್ತಿಲ್ಲ. ಕೇಳ್ಬೇಕು ತಾನೆ, ನೀವು ಯಾವಾಗ ಕೊಡ್ತೀರಾ, ಎಲ್ಲಿ ಕೊಡ್ತೀರಾ? ಅವ್ರು ಕೊಡ್ತಾರೆ. ಬರೀ ಫೋಟೋ ತಗೊಂಡ್ರೆ ಮುಗ್ದೋಯ್ತಾ ಸಾಕಂತ ಕೇಳ್ಬೇಕು ತಾನೆ ನೀವು. ಹೌದು, ಕೊಡ್ತಾನೆ ಸರ್. ನಾಗೇಂದ್ರ ಬಾಬು ನೋಡಿ, ಶ್ರೀಲಕ್ಷ್ಮಿ ಇಲ್ಲಿ ಇರೋರ ಹತ್ರ ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಬಿಹಾರದಿಂದ ಬಂದು ಇಲ್ಲೇ ಸೆಟ್ಲ್ ಆಗಿದೀವಿ ಸರ್. 20 ನಾಗೇಂದ್ರ ಬಾಬು, ಇನ್ನು ಕೇರಳದ ರಾಜಕಾರಣಿಗಳು ಈ ವಿಚಾರದಲ್ಲಿ ಎಂಟ್ರಿ ಕೊಟ್ರು, ಏನ್ ಬಂದ್ ಅಲ್ಲಿ ಪರಿಶೀಲನೆ ಕೂಡ ನಡೆಸ್ಬಿಟ್ರು. ನಾವು ಹೌದು, ಇಂಡಿಯಾ ಇಸ್ ಅ ಫೆಡರಲ್ ಸ್ಟೇಟ್, ಬಟ್ ರಾಜ್ಯ ಸರ್ಕಾರಕ್ಕೆ ಒಂದು ಇಷ್ಟು ಸಣ್ಣ ಸಮಸ್ಯೆಯನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ವಾ? ಅದಕ್ಕೆ ಕೇರಳ ರಾಜಕಾರಣಿಗಳು ಬರ್ಬೇಕಾ? ನಮಗೆ ನಮ್ಮ ಮನೆ ಸಮಸ್ಯೆನ ಸಾಲ್ವ್ ಮಾಡ್ಕೊಳಕ್ಕೆ ಆಗಲ್ವಾ? ಅವ್ರು ಬಂದು ಇನ್ಫ್ಲೂಯೆನ್ಸ್ ಮಾಡಿ, ಲಾಬಿ ಮಾಡಿ ಇಲ್ಲಿ ನಮಗೆ ಬುದ್ಧಿ ಹೇಳ್ಕೊಡ್ಬೇಕಾ? ನಮ್ಮ ಕರ್ನಾಟಕದ ರಾಜಕಾರಣಿಗಳಿಗೆ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ವಾ? ಅವ್ರ ಹತ್ರ ಪಾಠ ಕಲಿತು ಇವರು ಮಾಡ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಅವ್ರು ಯಾತಕ್ಕೋಸ್ಕರ ಬಂದಿದ್ರು, ಆ ವಿಚಾರದಲ್ಲಿ ಏನೆಲ್ಲ ಲಾಬಿ ನಡೆದಿದೆ? ನಾಗೇಂದ್ರ ಬಾಬು ನೋಡಿ, ಶ್ರೀಲಕ್ಷ್ಮಿ ಇಲ್ಲಿ ಪ್ರಮುಖವಾಗಿ ಕೇರಳದಿಂದ ಬಂದಿರೋದಕ್ಕೆ ಕಾರಣ, ಇಲ್ಲಿ ಕೇರಳದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋರು ಕೂಡ ತುಂಬಾ ಜನ ಮುಸ್ಲಿಮರು ಇದ್ದಾರೆ. ಹಾಗಾಗಿ ಇಲ್ಲಿದ್ದಂತವ್ರು ಈ ತರ ನಮಗೆ ಸಮಸ್ಯೆ ಆಗಿದೆ ಅಂತೇಳಿ ಅಲ್ಲಿನ ಒಂದಷ್ಟು ರಾಜಕಾರಣಿಗಳಿಗೆ ಒಂದು ಮಾಹಿತಿ ಹೋದಂತ ನಂತರ ಅಲ್ಲಿದ್ದಂತ ಒಂದಷ್ಟು ಜನ ರಾಜಕೀಯದ ಅಲ್ಲಿನ ನಿಯೋಗ ಇಲ್ಲಿಗೆ ಬಂದು ಇಲ್ಲೆಲ್ಲವನ್ನು ಕೂಡ ಗಮನಿಸಿ ಒಂದು ವರದಿಯನ್ನ ತಯಾರು ಮಾಡಿ ಕೇರಳ ಸಿಎಂಗೆ ಕೊಡ್ತಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಕೂಡ ಅದರ ಬಗ್ಗೆ ಒಂದು ಪೋಸ್ಟ್ ಅನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ದೆಹಲಿಯಲ್ಲಿ ಹೇಳ್ತಾರೆ, ನಾವು ಇದು ಸರ್ಕಾರಿ ಜಾಗ, ಅದನ್ನ ಒತ್ತುವರಿ ಮಾಡಿದೀವಿ, ನಾವು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ವಿ ಅಂತ ಹೇಳಿ ಅಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆದ್ರೆ ಯಾವಾಗ KC ವೇಣುಗೋಪಾಲ್ ಅವರು ಎಂಟ್ರಿ ಆಗ್ತಾರೋ, ಯಾಕಂದ್ರೆ ಈಗ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂತಹ ಆರೋಪ ಕೂಡ ಇದೆ. ಬಿಜೆಪಿ ನಾಯಕರ ಆರೋಪದಂತೆ KC ವೇಣುಗೋಪಾಲ್ ಅವರ ಎಂಟ್ರಿ ಆದ ಬಳಿಕ ಇಲ್ಲಿ ಒಂದು ಓಲೈಕೆಗೋಸ್ಕರ ಸರ್ಕಾರ ಈಗ ಮಾನವೀಯ ನೆಲೆಯಿಂದ ಒಂದು ಬೇರೆ ಕಡೆ ನಾವು ಮನೆಯನ್ನ ಅವರಿಗೆ ಮಾಡ್ಕೊಡ್ತೀವಿ, ನಿವೇಶನಗಳನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈಗ ನೋಡಿ, ನಿನ್ನೆ ನಿಯೋಗ ಬಂತು,
ಇವತ್ತು ವಸತಿ ಇಲಾಖೆ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವ್ರು ಬಂದು ಎಲ್ಲರೂ ಕೂಡ ಸದ್ದಲ್ಲೇ ಗುಡ್ ನ್ಯೂಸ್ ಅನ್ನ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗಿರುವಂತಹ ಪ್ರಶ್ನೆ ಇಲ್ಲಿರುವಂತಹ ನಿವಾಸಿಗಳಿಗೆ ಅಂದ್ರೆ ಇಲ್ಲಿರುವಂತಹ ಎಲ್ಲರೂ ಕೂಡ ತೆರವು ಮಾಡಲಾಗಿದೆ. ಸುತ್ತಲೂ ಕೂಡ ನಾವು ಗಮನಿಸ್ತಾ ಇದೀವಿ ಅದೇ ದೃಶ್ಯಾವಳಿಯನ್ನ. ಬೇರೆ ಕಡೆ ಈಗ ಪಕ್ಕದಲ್ಲೇ ಇರುವಂತಹ ಒಂದು ಮೈದಾನದಲ್ಲಿ ಅವರಿಗೆ ಒಂದು ವಸತಿಯನ್ನ ಅಂದ್ರೆ ಮಾನವೀಯ ದೃಷ್ಟಿಯಿಂದ ವಸತಿಯನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕೇವಲ ಇಲ್ಲಿಗೆ ಮಾತ್ರ ಮಾನವೀಯತೆ ಸೀಮಿತ ಆಯ್ತಾ? ಬೇರೆ ಕಡೆ ಎಷ್ಟೋ ಕಡೆ ಇವತ್ತು ಕೂಡ ರಸ್ತೆ ಬದಿಗಳಲ್ಲಿ ವಾಸ ಮಾಡ್ತಾರೆ. ಅವರ ಜಾಗವನ್ನ ತೆರವು ಮಾಡಿದಂತ ಹಿನ್ನೆಲೆಯಲ್ಲಿ ಎಷ್ಟೋ ರೈತರು ತಮ್ಮ ಜಾಗವನ್ನ ಬಿಟ್ಟುಕೊಟ್ಟು ಅವರು ಕೂಡ ಒಂದು ಬೀದಿಗೆ ಬಂದರೆ ಇವತ್ತು ಗಡಿನಾಡಿನಲ್ಲಿ ಕನ್ನಡಿಗರು ಎಷ್ಟೋ ಜನ ಅಲ್ಲಿ ಕೂತು ಇವತ್ತು ನಮಗೆ ಸರಿಯಾದಂತ ನೆಲೆಗಳಿಲ್ಲ ಅಂತೇಳಿ ಅವರು ಕೂಡ ಕಣ್ಣೀರನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅವರ ವಿಚಾರದಲ್ಲಿ ಮಾನವೀಯತೆ ಯಾಕೆ ತೋರ್ತಾ ಇಲ್ಲ ಸರ್ಕಾರ? ಇವತ್ತು ಕಾಸರಗೋಡು ಅಂತ ಹೋದಾಗ ಆ ಭಾಗದಲ್ಲಿ ಇವತ್ತು ಎಷ್ಟು ಜನ ಕನ್ನಡಿಗರು ಸಿಲ್ಕೊಂಡಿದ್ದಾರೆ, ಅವರಿಗೆ ಸರಿಯಾದಂತ ನೆಲೆಗಳಿಲ್ಲ, ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚೋಗ್ತಾ ಇದೆ ಗಡಿ ಭಾಗದಲ್ಲಿ. ಆ ವಿಚಾರವಾಗಿ ಯಾಕೆ ಮಾನವೀಯತೆಯನ್ನ ತೋರಿಸ್ತಾ ಇಲ್ಲ? ಕೇವಲ ಇಲ್ಲಿನ ವಿಚಾರವಾಗಿ ಯಾಕೆ ಮಾನವೀಯತೆಯನ್ನ ತೋರಿಸ್ತಾ ಇದೆ ಸರ್ಕಾರ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಇದೇ ವಿಚಾರವನ್ನ ಬಿಜೆಪಿ ಕೂಡ ಒಂದಷ್ಟು ಆರೋಪವನ್ನ ಕೂಡ ಮಾಡ್ತಾ ಇತ್ತು. ಮತ್ತೊಂದು ಕಡೆ ಲಕ್ಷ್ಮಿ, ನೀವು ಹೇಳಿದಂತೆ ಇಲ್ಲಿನ ರಾಜ್ಯ ಸರ್ಕಾರಕ್ಕೆ ಇದನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಇತ್ತು. ಆದ್ರೆ ಯಾವಾಗ ಇದು ಸರ್ಕಾರಿ ಜಾಗದಲ್ಲಿ, ಪ್ರಮುಖವಾಗಿ ನೋಡಿ ಇಲ್ಲಿ ಇರುವಂತಹ ಜಾಗದಲ್ಲಿ ಒಂದು 3-4 ಜನ ಪಕ್ಕದಲ್ಲಿ ಇದ್ದಂತವರು ಸೈಟ್ ಗಳನ್ನ ಯಾರೋ ಥರ್ಡ್ ಪಾರ್ಟಿ ಅವರಿಗೆ ಮಾರಾಟ ಮಾಡಿದ್ರು ಅಂತೇಳಿ ತಹಶೀಲ್ದಾರ್ ಒಂದು ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ರು ಜಿಪಿ ಅಧಿಕಾರಿಗಳಿಗೆ. ಇದೆಲ್ಲಾ ವಿಚಾರಗಳು ಗೊತ್ತಾದ ನಂತರ ಇದು ಸರ್ಕಾರಿ ಜಾಗ ಅಂತೇಳಿ ಗೊತ್ತಾದ್ಮೇಲೆ ತೆರವು ಮಾಡಿ ಅಂತೇಳಿ ಸರ್ಕಾರದ ಸೂಚನೆ ಬಂದ ಬಳಿಕವೇ ಇದೆಲ್ಲವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಸರ್ಕಾರವೇ ಹೇಳ್ತಾ ಇದೆ ಮಾನವೀಯ ದೃಷ್ಟಿಯಿಂದ ನಾವು ಬೇರೆ ಕಡೆ ಮನೆಯನ್ನ ಕೊಡ್ತೀವಿ ಅಂತೇಳಿ. ಓಕೆ, ಸರ್ಕಾರದ ಬಳಿ ಮಾನವೀಯ ದೃಷ್ಟಿಯಿಂದ ಕೊಡ್ತಿದ್ರು. ಆದ್ರೆ ಇಲ್ಲಿ ಒಂದು ಹ್ಯಾಂಡಲ್ ನ ಮಾಡುವಂತ ಕೆಪಾಸಿಟಿ ಇರ್ಲಿಲ್ವಾ? ಕೇರಳ ರಾಜಕಾರಣಿಗಳಿಂದ ಅದನ್ನು ಹೇಳಿಸಿಕೊಳ್ಳುವಂತ ಕೆಲಸಗಳಾಯ್ತಾ? 9 ದಿನದಿಂದ ಇಲ್ಲಿ ಇವರೆಲ್ಲರೂ ಕೂಡ ಇಲ್ಲಿ ಇದ್ದು ಶೆಡ್ಗಳಿಂದ ಅವರ ಮನೆಗಳನ್ನ ತೆರವು ಮಾಡಿದ ನಂತರ ಟೆಂಟ್ ಗಳನ್ನ ಹಾಕೊಂಡು ಅದರಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಯಾವಾಗ ಕೇರಳ ಪಿಣರಾಯಿ ವಿಜಯನ್ ಅವರು ಪೋಸ್ಟ್ ಅನ್ನ ಮಾಡ್ತಾರೋ ಅದಾದ ಬಳಿಕ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬರ್ತಾರೆ. ಇಲ್ಲಿಯವರೆಗೂ ಕೂಡ ಬಂದಿರಲಿಲ್ಲ. ಈಗ ತಮ್ಮ ಇಲಾಖೆಯ ಅಧಿಕಾರಿಗಳನ್ನ ಕಳಿಸಿ ಎಲ್ಲಾ ದಾಖಲೆಗಳನ್ನ ಕೂಡ ಅಂದ್ರೆ ತೆಗೆದುಕೊಳ್ಳುವಂತ ಕೆಲಸಗಳನ್ನ ಕೂಡ ಮಾಡಲಾಗ್ತದೆ. ನೋಡಿ, ಇಲ್ಲಿ ಎಲ್ಲರ ದಾಖಲೆಯನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಪರಿಶೀಲನೆ ಮಾಡಿ ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ, ವೋಟರ್ ಐಡಿ ಕಾರ್ಡ್ಗಳಿದೆ, ಪಾನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಎಲ್ಲವನ್ನು ಕೂಡ ಅದನ್ನ ತಗೊಂಡು ಹೋಗಿ ಈಗ ಅಂದ್ರೆ ನೋಡಿ ಇಲ್ಲಿ ಇರುವಂತವ್ರು ಯಾರು ಕೂಡ ಇಲ್ಲಿ ಸ್ಥಳೀಯರಂತ ಯಾರು ಇಲ್ಲ, ಎಲ್ಲ ಕೂಡ ಹೊರಗಡೆಯಿಂದ ಬಂದಂತವ್ರು, ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವ್ರು ಇಲ್ಲಿ ಇದ್ದಂತವ್ರು. ಈಗ ಅವರೆಲ್ಲರಿಗೂ ಕೂಡ ಈಗ ವೋಟರ್ ಐಡಿ ಮಾಡಿಸ್ಕೊಂಡದನ್ನು ಕೂಡ ನಾವಿಲ್ಲಿ ಗಮನಿಸಿದ್ವಿ. ವಸತಿ ಇಲಾಖೆ ಅಧಿಕಾರಿಗಳು ಕೂಡ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರ ಮನೆಯ ಬಳಿ ಅಂದ್ರೆ ಎಷ್ಟು ನಂಬರ್ ಅಂದ್ರೆ ಈಗ ಇಲ್ಲಿವರೆಗೂ ಕೂಡ ಎಷ್ಟು ಆಗಿದೆ ಅಂತೇಳಿ ಅಂದ್ರೆ ಎಷ್ಟು ಮನೆಗೆ ಅವರು ಪರಿಶೀಲನೆ ಮಾಡಿದ ಅಂತ ಹೇಳಿ ಈಗ ಆ ಒಂದು ಸ್ಲೈಡ್ ನಲ್ಲಿ ನಂಬರ್ ಅನ್ನ ಕೂಡ ನಾವು ನೋಡಬಹುದು. ಅಲ್ಲಿ 86 ನೋಡಿ, ಈಗ ನಾವಾಗ್ಲೇ ನೋಡಿದಾಗ 62 ಇತ್ತು, ಈಗ 86ಕ್ಕೆ ಬಂದಿದೆ. ಇನ್ನು ತುಂಬಾ ಇದೇ ತರ ತೆರವಾಗಿರುವಂತ ತುಂಬಾ ಜನ ಮನೆಗಳಲ್ಲಿ ಅವರ ಎಲ್ಲೆಲ್ಲಿ ಕಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ಅವರು ಅಲ್ಲಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಹೋಗ್ತಾರೆ ಅಧಿಕಾರಿಗಳು, ಅವ್ರ ಹತ್ರ ಏನೆಲ್ಲ ದಾಖಲೆ ಇದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿಕೊಂಡು ಅದನ್ನ ನೋಟ್ ಮಾಡಿಕೊಂಡು ನೋಡಿ ಇಲ್ಲಿ ಕೂಡ ಒಬ್ರು ಇದ್ದಾರೆ, ಅವ್ರ ಹತ್ರನೂ ಕೂಡ ನೋಡಿ 85ನೇ ಮನೆ ಅಂತೇಳಿ ಈಗ ಪೋಸ್ಟ್ ಸೈಟ್ ಅಲ್ಲಿ ಬರೆದು ಅಲ್ಲಿ ಫೋಟೋವನ್ನ ತಗೊಂಡು ನಂತರ ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನ ಸಿದ್ಧಪಡಿಸಿ. ಯಾಕಂದ್ರೆ ಇವತ್ತು 11 ಗಂಟೆಗೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಕೂಡ ಇರುತ್ತೆ. ಆ ಮೀಟಿಂಗ್ ಅಲ್ಲಿ ಅದನ್ನ ಅಂದ್ರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳಿಸೋದಕ್ಕೆ ನೋಡಿ ಇವರು ಕೂಡ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಕನ್ನಡ ಬರ್ತಾ? ಎಲ್ಲಿದ್ರು? ನಾವ್ ಇಲ್ಲೇ ಅವ್ರೆ ಸರ್, ನಮ್ದು ಎಲ್ಲ ಬೇರೆ ಕಡೆಯಿಂದ ಬಂದು 2 ವರ್ಷದಿಂದ 5 ವರ್ಷದಿಂದ ಇಲ್ಲೇ ಇದೀವಿ. ನಾವು ಎಲ್ಲ ಇಲ್ಲಿ ಇದ್ ಮಾಡ್ಕೊಂಡಿದ್ದು ಮೊನ್ನೆ ಬಂದು ಒಂದು 20 ದಿವಸ ಆಯ್ತು. ಇದೆಲ್ಲ ಇದ್ ಮಾಡ್ಬಿಟ್ಟು ಹೊಡೆದ್ಬಿಟ್ಟವ್ರೆ. ನಾವು ನಮ್ಗೆ ಯಜಮಾನಿಗೆ ಸ್ಟ್ರೋಕ್ ಆಗಿದೆ. ಎಲ್ಲಿಂದ ಬಂದಿರೋದು ನೀವು? ಯಾವ ಊರು? ನಾವು ಇದು ತಿಪ್ಟೂರಿಂದ. ಇದು ಇಲ್ಲೇ ಇದ್ದು ಇವಾಗ ನೋಡಿದ್ರೆ ಈ ತರ ಆಗ್ತಾ ಇದೆ. ನಮ್ಗೆ ತುಂಬಾ ಸ್ಟ್ರೋಕ್ ಇದೆ ಅಂತ ಎಲ್ಲ ಒಂದ್ ಮನೆ ನೋಡಿ ಇದೀವಿ ನಾವು ಬಾಡಿಗೆ ಮಾಡ್ಕೊಂಡು. ಇವಾಗ ನಿನ್ನೆ ಮನೆಯಿಂದ ಮಾಡಿದ್ರು, ನಾವು ಬಿಟ್ಟು ಬರಕ್ ಆಗಿಲ್ಲ. ಅವ್ರು ಸ್ಟ್ರೋಕ್ ಇದಾರಲ್ಲ ಅಂತ. ಇವಾಗ ಯಾರು ಹೇಳಿದ್ರು ಈ ತರ ಬರ್ರಿ ಅಂತ, ಅದಕ್ಕೆ ನಾವು ನೋಡಿ ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮಾತು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕ